ಅಕ್ಷಯ ತೃತೀಯ ಹಿಂದೂ ಧರ್ಮದ ಅತ್ಯಂತ ಮಂಗಳಕರ ದಿನ. ಅಕ್ಷಯ ಎಂದ್ರೆ ಎಂದೂ ಮುಗಿದ ಎಂದರ್ಥ. ಈ ದಿನ ಮಾಡಿದ ದಾನ, ಪೂಜೆ, ಹೊಸ ಕಾರ್ಯಗಳು ಅನಂತ ಫಲ ನೀಡುತ್ತವೆ. ಅಷ್ಟೈಶ್ವರ್ಯಕ್ಕಾಗಿ ಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಪೂಜಿಸಿ, ಚಿನ್ನ ಖರೀದಿಸಿ, ಬಡವರಿಗೆ ದಾನ ಮಾಡೋದ್ರಿಂದ ಪುಣ್ಯ ಫಲ ವೃದ್ಧಿಯಾಗುತ್ತೆ. ಇದು ಹೊಸ ಆರಂಭಕ್ಕೆ ಸಕಾಲ. ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಅತ್ಯಂತ ಮಂಗಳಕರವಾದ ದಿನಗಳಲ್ಲಿ ಒಂದು. ಅಕ್ಷಯ ಎಂದ್ರೆ ಎಂದಿಗೂ ನಾಶವಾಗದ ಅಥವಾ ಸವೆಯದ ಎಂದರ್ಥ. ಈ ದಿನದಂದು ಮಾಡಿದ ದಾನ, ಧರ್ಮ, ಪೂಜೆ ಮತ್ತು ಹೊಸ ಕಾರ್ಯಗಳು ಅನಂತ ಫಲವನ್ನ ನೀಡುತ್ತೆ ಎಂಬ ನಂಬಿಕೆ ಇದೆ. ಈ ಬಾರಿ ಏಪ್ರಿಲ್ 19 ಭಾನುವಾರ ಬರುವ ಈ ಹಬ್ಬದ ವಿಶೇಷತೆ ಮತ್ತು ಪೂಜಾ ವಿಧಿವಿಧಾನಗಳ ಮಾಹಿತಿ ಹೀಗಿದೆ. ಅಕ್ಷಯ ತೃತೀಯದಂದು ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸಿದ್ರು ಅದು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತೆ. ಚಿನ್ನ ಖರೀದಿಸೋದು, ಭೂಮಿ ಪೂಜೆ ಮಾಡೋದು ಅಥವಾ ವ್ಯಾಪಾರ ಆರಂಭಿಸೋಕೆ ಇದು ಅತ್ಯಂತ ಶ್ರೇಷ್ಠ ದಿನ. ಇನ್ನು ಮನೆಯಲ್ಲಿ ಅಷ್ಟೈಶ್ವರ್ಯವು ನೆಲೆಸಬೇಕೆಂದ್ರೆ ಈ ದಿನ ಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಪೂಜಿಸಬೇಕು. ಅಕ್ಷಯ ತೃತೀಯದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನಾದಿ ಕಾರ್ಯಗಳನ್ನು ಮುಗಿಸಬೇಕು. ಬಳಿಕ ಮನೆಯಲ್ಲಿ ಸ್ವಚ್ಛಗೊಳಿಸಿ, ಹೊಸ್ತಿಲಿಗೆ ರಂಗೋಲಿ ಹಾಕಿ, ಮಾವಿನ ಎಲೆಗಳ ತೋರಣ ಮತ್ತು ತಾಜಾ ಹೂಗಳಿಂದ ಪೂಜಾ ಮಂದಿರವನ್ನ ಅಲಂಕರಿಸಿ, ಒಂದು ಬೆಳ್ಳಿ ಅಥವಾ ತಾಮ್ರದ ಬಟ್ಟಲಿನಲ್ಲಿ ನೀರು ತುಂಬಿಸಿ, ಅದರ ಮೇಲೆ ತೆಂಗಿನಕಾಯಿ ಇರಿಸಿ ಕಲಶವನ್ನ ಸ್ಥಾಪಿಸಿ. ಇದು ದೇವಿಯ ಸಾನ್ನಿಧ್ಯದ ಸಂಕೇತ. ಹಸುವಿನ ಶುದ್ಧ ತುಪ್ಪದಿಂದ ದೀಪವನ್ನ ಹಚ್ಚಿ ದೇವಿಗೆ ಆರತಿ ಎತ್ತಬೇಕು. ವಿಶೇಷ ಅರ್ಪಣೆಗಳು. ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನ ಅರ್ಪಿಸೋದ್ರಿಂದ ಆಕೆಯ ಆಶೀರ್ವಾದ ಬೇಗನೆ ದೊರೆಯುತ್ತೆ. ದೇವಿಗೆ ಇಷ್ಟವಾದ ಸಿಹಿ ಪದಾರ್ಥಗಳನ್ನ ಅರ್ಪಿಸಿ ಈ ದಿನ ಲಕ್ಷ್ಮೀ ಸ್ತೋತ್ರಗಳನ್ನ ಭಕ್ತಿಯಿಂದ ಪಠಿಸಬೇಕು. ಸಾಧ್ಯವಾದರೆ 800 ಪದಗಳ ಸ್ತೋತ್ರ ಪಠಿಸೋದು ಶ್ರೇಷ್ಠ. ದೇವಿಗೆ ಹೂವು, ಬಳೆ, ಸೀರೆ ಮತ್ತು ಹಣ್ಣುಗಳನ್ನ ಅರ್ಪಿಸಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ. ಅಕ್ಷಯ ತೃತೀಯ ಕೇವಲ ಖರೀದಿಗಷ್ಟೇ ಸೀಮಿತವಲ್ಲ, ದಾನಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಈ ದಿನ ಬಡವರಿಗೆ ಅಥವಾ ಅರ್ಹರಿಗೆ ಅನ್ನದಾನ, ಬಟ್ಟೆ ಅಥವಾ ಹಣವನ್ನ ದಾನ ಮಾಡೋದ್ರಿಂದ ಜೀವನದಲ್ಲಿ ಪುಣ್ಯದ ಫಲ ಅಕ್ಷಯವಾಗಿ ಉಳಿಯುತ್ತೆ ಎಂಬ ನಂಬಿಕೆ ಇದೆ.